ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದಲ್ಲಿ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಸಭೆಯ ಬಳಿಕ ಸಚಿವರು ಕೇಂದ್ರ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ಸಂಘಟನೆಗಳ ಸರ್ವಾನುಮತದಿಂದ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ಅವರನ್ನು ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿದೆ. ಕೇಂದ್ರ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಶಿಫಾರಸುಗಳನ್ನು ನಾವು ಒಪ್ಪಿದ್ದೇವೆ ಎಂದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ 80 ಎಕರೆ ಜಾಗದಲ್ಲಿ ಮಳಿಗೆಗಳಿಗೆ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶ ಕಲ್ಪಿಸಲಾಗಿದೆ. ವಿಶೇಷವಾಗಿ ಊಟದ ವ್ಯವಸ್ಥೆಗೆ ಯಾವುದೇ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದು ತಿಳಿಸಿದರು. ಸಾರಿಗೆ ಸಂಸ್ಥೆಯಿಂದ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗುತ್ತಿದೆ. ಸರ್ಕಾರದಿಂದ 25 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಜೊತೆಗೆ ಸರ್ಕಾರಿ ನೌಕರರ 1 ದಿನದ ವೇತನವನ್ನೂ ಸಹ ಬಳಸಿಕೊಳ್ಳಲಾಗುವುದು. ಸಮ್ಮೇಳನದ ಅತಿಥಿಗಳಿಗೆ ಆನ್ಲೈನ್ನಲ್ಲಿ ನೋಂದಣಿ ಪ್ರಾರಂಭ ಮಾಡಲಾಗಿದೆ. ಈಗಾಗಲೇ 3500 ಜನ ನೋಂದಣಿಯಾಗಿದ್ದಾರೆ. ನೋಂದಣಿಯಾದ ಅತಿಥಿಗಳಿಗೆ ಸಮ್ಮೇಳನದ ಎಲ್ಲ ಮಾಹಿತಿ ರವಾನೆಯಾಗಲಿದೆ. ಪುಸ್ತಕ ಮಳಿಗೆಗಳಿಗೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಲಾಗುತ್ತಿದೆ. ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಲು ಸಕಲ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮೇನ್ ಇದಿರ್ಬೋದು ಸ್ಟೇಜು ಅಥವಾ ಸಮಾನಾಂತರ ಸ್ಟೇಜ್ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಊಟದಿರ್ಬೋದು, ಬುಕ್ ಸ್ಟಾಲ್ ಇರ್ಬೋದು, ಎಲ್ಲವನ್ನು ಸಹ 80 ಎಕರೆ ಜಾಗದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಕೆಲಸ. ಸೊ ಅದನ್ನು ಸಂಪೂರ್ಣವಾಗಿ ಸಾಂಜೋ ಹಾಸ್ಪಿಟ್ಲ್ ಹಿಂಭಾಗದಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ 2-3 ರಸ್ತೆಯನ್ನು ಸಹ ಪ್ರೊವೈಡ್ ಮಾಡಿದ್ದೀವಿ. ಸಮ್ಮೇಳನಕ್ಕೆ ಅತಿಥಿಗಳೇನು ಬರ್ತಾರೆ ಅವರಿಗೆ ಆನ್ಲೈನಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಈಗ 3,500 ರಿಜಿಸ್ಟ್ರೇಷನ್ ಆಗಿದೆ. ಇನ್ನೊಂದು 3-4 ಸಾವಿರ ಬರ್ಬೋದು. ಇನ್ನೇನಾದ್ರು ಸಲಹೆ ಇದ್ದರೆ ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡೋಣ ಅಂತ ಹೇಳಿದ್ದೀವಿ. ಈಗ ಬರ್ತಕ್ಕಂಥವ್ರಿಗೆ ಅವ್ರಿಗೆ ಲೊಕೇಶನ್ ಇರ್ಬೋದು, ಅವ್ರಿಗೆ ಯಾವ ಹೋಟ್ಲು ಅಂತ ಇರ್ಬೋದು, ಎಲ್ಲವನ್ನೂ ಸಹ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಅವರು ಆ ಪಾಸನ್ನು ಸಹ ಅಲ್ಲೇ ಪ್ರಿಂಟ್ ಹಾಕ್ಕೋಬೋದು. ಅವ್ರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಸಂಪೂರ್ಣವಾಗಿ ಅವರು ಯಾರಿಗೂ ಫೋನ್ ಮಾಡೋ ಅಂಥ ಅವಶ್ಯಕತೆ ಬರಲ್ಲ. ಯಾರ್ಯಾರು ರಿಜಿಸ್ಟರ್ ಆಗಿದೆ ಅವರಿಗೆ ಸಂಪೂರ್ಣವಾದಂಥ ಬಂದು ಉಳ್ಕೊಂಡು ಅಟೆಂಡ್ ಮಾಡಿ ವಾಪಸ್ ಹೋಗಲಿಕ್ಕೆ ಎಲ್ಲ ಥರದ ಸೌಲಭ್ಯವನ್ನು ನಾವು ಮಾಡಿದ್ದೀವಿ.